ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಕಲಾ ಕಾಲೇಜಿನ ವಿದ್ಯಾರ್ಥಿಗಳು ಅವೈಜ್ಞಾನಿಕ ವೇಳಾಪಟ್ಟಿಯನ್ನ ಬದಲಾವಣೆ ಮಾಡುವಂತೆ ಕೋರಿ ಪ್ರತಿಭಟನೆ ನಡೆಸಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯವು ಇತ್ತೀಚೆಗೆ ಪರೀಕ್ಷಾ ವೇಳಾಪಟ್ಟಿಯನ್ನ ಪ್ರಕಟಿಸಿದ್ದು, ವೇಳಾಪಟ್ಟಿಯು ಅವೈಜ್ಞಾನಿಕವಾಗಿದ್ದು ಪ್ರತಿನಿತ್ಯ ಸಮಯದ ಬಿಡುವಿಲ್ಲದೆ ನಿರಂತರ ಪರೀಕ್ಷೆಯಿಂದ ಒತ್ತಡಕ್ಕೆ ಒಳಗಾಗಿದ್ದೇವೆ. ಅದರಲ್ಲೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ 3 ರಿಂದ 4 ನಿರಂತರ ಪರೀಕ್ಷೆಗಳು ಹೆಚ್ಚು ಒತ್ತಡಕ್ಕೆ ಕಾರಣವಾಗಿದ್ದು, ಆದ್ದರಿಂದ ಈ ವೇಳಾಪಟ್ಟಿಯನ್ನ ಬದಲಾಯಿಸಿ ಸೂಕ್ತ ವೇಳಾಪಟ್ಟಿ ರಚಿಸಬೇಕೆಂದು ಕೋರಿದ್ದಾರೆ. ಅವೈಜ್ಞಾನಿಕ ವೇಳಾಪಟ್ಟಿ ತಯಾರು ಮಾಡಿದ ವಿದ್ಯಾರ್ಥಿಗಳಿಗೆ ಬೇಡಿಕೆಗೆ ಸಂಬಂಧಪಟ್ಟಾಗೆ ನೀವು ಕೇಳುವಂಥ ಬೇಡಿಕೆಯನ್ನು ಸಂಬಂಧಪಟ್ಟಾದಂತೆಯನ್ನು ಮಾಡಿಕೊಳ್ಳಿ. ನೀವು ಬೇರೆ ಅವೈಜ್ಞಾನಿಕ ವೇಳಾಪಟ್ಟಿಯನ್ನು ತಯಾರು ಮಾಡಿದ ಯೂನಿವರ್ಸಿಟಿಗೆ ಗುರು ಪ್ರತಿಯೊಂದು ಕಾಂಬಿನೇಷನ್ ಸಬ್ಜೆಕ್ಟರಿಗೂ ಬ್ಯಾಕ್ ಟು ಬ್ಯಾಕ್ ಎಕ್ಸಾಂಪಲ್ ಆಗಿದೆ. ಸುರೇ ಸ್ವಲ್ಪ ಹಿಂದೆ ಬಾ. ಈ ಪ್ರತಿಭಟನೆ ನೀವು ಮಾಡಬೇಕು ಅಂದರೆ ನೀವು ಸ್ವಲ್ಪ ಅರ್ಲಿ ಆಗಿ ನಿಮಗೆ ಒಂದು ಇಂಟಿಮೇಟ್ ಮಾಡಿ ನಾವು ಅವ್ರಿಗೆ ತಿಳಿಸ್ತೀವಿ. ಈ ರೀತಿ ನೋಡಿ ಮಾಡ್ತಾ ಇದ್ದಾರೆ, ಮಾಡೋದ್ರಿಂದ ಏನಿದೆ ನೀವು ಒಂದು ಸ್ವಲ್ಪ ಏನೋ ಮಾಡೋಕ್ಕಾಗುತ್ತಾ ಅಂತ ಹೇಳಿ ನಾವು ಸ್ವಲ್ಪ ಯೋಚನೆ ಮಾಡಿ. ನಮಗೆ ಅದು ಬ್ಯಾಕ್ ಟು ಬ್ಯಾಕ್ ಇರೋದು ಆಯಿತು. ಈಗ ರಿಜಿಸ್ಟರ್ಗೆ ರಿಜಿಸ್ಟರ್ಗೆ ನಾವು ಕಳಿಸ್ಕೊಡ್ತೀವಿ. ಏಕರೂಪ ವೇಳಾಪಟ್ಟಿ ಆಗಿದೆ. ನಾವು ಮುಂದಿನ ಸಲ ಎಕ್ಸಾಮ್ ಸ್ಟಾರ್ಟ್ ಮಾಡಿ ಓಪನಿಂಗ್ ಆಗ್ಲಿ ನೆಕ್ಸ್ಟ್ ಸೆಮಿಸ್ಟರ್ ಇಂದ ಆಗ್ಲಿ ಎಲ್ಲರಿಗೂ ಒಂದೇ ರೀತಿಯ ವೇಳಾಪಟ್ಟಿ ಬರ್ತದೆ. ಹಾಗಾಗಿ ನಾವು ನಮ್ದು ಒಂದೇ ಯೂನಿವರ್ಸಿಟಿ ಮಾಡಿಲ್ಲ, ಇದನ್ನ ರಾಯಚೂರು ಯೂನಿವರ್ಸಿಟಿ ಮಾಡಿದ್ದಾರೆ. ಎಲ್ಲಾ ಬೇಕಾದಷ್ಟು ಯೂನಿವರ್ಸಿಟಿಗಳು ಕೂಡ ಇದೇ ರೀತಿಯಾಗಿ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಆಮೇಲೆ ನಾವ್ ಇದನ್ನ ಲೇಟ್ ಮಾಡುದು ಅಂತಂದ್ರೆ ನಾವು ಬೇಕಾದ್ರೆ ಈಗ 2 ದಿವಸ 3 ದಿವಸ ಗ್ಯಾಪ್ ಔಟ್ ಮಾಡಿದ್ರೆ ಮುಂದಿನ 6ನೇ ಸೆಮಿಸ್ಟರ್ ಇರೋ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗೋಗ್ತದೆ. ಅವರಿಗೆ ರಾಜ್ಯದಲ್ಲಿ ಎಲ್ಲೂ ಸೀಟ್ ಸಿಗೋದಿಲ್ಲ, ಎಲ್ಲೂ PG ಮಾಡಕ್ ಆಗೋದಿಲ್ಲ. ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದನೇ ಮಾಡಿರೋದೇ ವಿನಃ ವಿದ್ಯಾರ್ಥಿಗಳಿಗೆ ಕೆಡದಾಗ್ಲಿ ಅಂತಲ್ಲ. ಈಗಾಗಲೇ ಇವರು 1.5-2 ತಿಂಗಳು ಹಿಂದೆ ಇದ್ದಾರೆ. ಬೇರೆ ಯೂನಿವರ್ಸಿಟಿ ಹುಡುಗರು ಸರಿಯಾಗಿ ಇವ್ರು ಹೋಗ್ಬೇಕು ಅನ್ನೋದಾದ್ರೆ ನಾವು ಬೇರೆ ಎಲ್ಲಾ ಯೂನಿವರ್ಸಿಟಿ ಹೆಂಗ್ ಅಳವಡಿಸ್ಕೊಂಡಿದ್ದಾರೆ, ಇಂದು ರಾಯಚೂರು ಅವರೆಲ್ಲ ನಮ್ಗೂ ಅಷ್ಟೇ ಹಿಂದಿದ್ದಾರೆ. ಅವರೆಲ್ಲ ಈ ತರ 3 ಲೈನ್ ಇದನ್ನ ಸ್ಟ್ರೀಮ್ ಮಾಡ್ಕೊಂಡಿದ್ದಾರೆ. ಇದನ್ನ ಮಾಡದೆ ಹೋದ್ರೆ ನಾವು ಮಿನಿಮಮ್ 50 ದಿವಸ ಎಕ್ಸಾಮ್ ಮಾಡ್ಬೇಕಾಗ್ತದೆ, ಮಿನಿಮಮ್ ಒಂದು 30 ದಿವಸ ವ್ಯಾಲ್ಯೂಯೇಷನ್ ಮಾಡ್ಬೇಕಾಗ್ತದೆ. 80 ದಿವಸ ಅಂದ್ರೆ 3 ಮಂತ್ಸ್ ಮತ್ತೆ ಇನ್ನು ಒಂದು ಸೆಮಿಸ್ಟರ್ ಹಿಂದೆ ಹೋಗ್ತಾರೆ. ಹುಡುಗರು ಭವಿಷ್ಯ ಏನಾಗುತ್ತೆ ಅವಾಗ? ಹುಡುಗರು ಭವಿಷ್ಯ ನಮಗೆ ಮುಖ್ಯ. ಹಾಗಾಗಿ ಅವ್ರಿಗೆ ನಾವು ಹೇಳೋದಿಷ್ಟೇನೆ, ಈ ಸ್ಟ್ರೀಮು ಎಲ್ಲರೂ ಮಾಡಿದ್ದಾರೆ, ನಾವು ಬೇರೆ ಯೂನಿವರ್ಸಿಟಿ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ. ಇದರಿಂದ ಅವ್ರಿಗೆ ಬೇಗ ರಿಸಲ್ಟ್ ಬರುತ್ತೆ, ಹೈಯರ್ ಎಜುಕೇಶನ್ ಗೆ ಅನುಕೂಲ ಆಗುತ್ತೆ. ಹೈಯರ್ ಎಜುಕೇಶನ್ ಗೆ ಅನುಕೂಲ ಆಗ್ಲಿ, ಎಲ್ಲಾ ಕಡೆನೂ ಕೂಡ ಅವ್ರಿಗೆ ಅವಕಾಶ ವಂಚಿತರ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನ ಮಾಡಿದೀವಿ. ಇದಾದ್ಮೇಲೆ ಯಾಕೆ ಹಿಂಗ್ ಮಾಡಿದ್ವಿ ಅಂದ್ರೆ ಮತ್ತೆ ಈ ಹಿಂದಿನ ಸೆಮಿಸ್ಟರ್ ಫೇಲ್ ಆಗಿರೋದು ಕೂಡ ನಾವು ಮತ್ತೆ ಎಕ್ಸಾಮ್ ಕೊಡ್ಬೇಕು 6th ಸೆಮಿಸ್ಟರ್ ಇರೋರಿಗೆ. ಅದೆಲ್ಲವನ್ನೂ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ತರ ಮಾಡಿದೀವಿ. ಈ ಪ್ರತಿಭಟನೆ ಏನಕ್ಕೆ ಅಂತ ಅಂದ್ರೆ, ಈ ವಿದ್ಯಾರ್ಥಿಗಳು ತುಂಬಾ ಗೊಂದಲದಲ್ಲಿದ್ದಾರೆ. ನಾವು ಈಗ ನಮ್ಮ ಕಾಲೇಜಿಂದ ತಗೊಂಡ್ರೆ, ನಮ್ಮ ಕಾಲೇಜ್ನ ಚುನಾವಣೆಗೆ ಕೊಟ್ಟಿದ್ರು 1.5 ತಿಂಗಳು. ಚುನಾವಣೆ ಕೊಟ್ಟಿದ್ರಿಂದ ನಮಗೆ ಸಿಲೆಬಸ್ಗಳು ಕಂಪ್ಲೀಟ್ ಆಗಿರ್ಲಿಲ್ಲ. ಸೊ ಸಿಲೆಬಸ್ಗಳು ಕಂಪ್ಲೀಟ್ ಆಗ್ಲಿಲ್ಲ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳು ಈಗ ಸಿಲೆಬಸ್ನ ಕಲೆಕ್ಟ್ ಮಾಡಿ ಓದ್ಕೊಳ್ಳೋದು, ಅದನ್ನ ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ಅನ್ನೋ ಒಂದು ಗೊಂದಲದಲ್ಲಿದ್ದಾರೆ. ಸೊ ಆ ಕಾರಣಕ್ಕೆ ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಇದನ್ನ ನಾವು ಇವಾಗ ನಮ್ಮ ಪ್ರಿನ್ಸಿಪಾಲ್ ಗಮನಕ್ಕೆ ತಂದಿದ್ದೀವಿ, ಅವರು VC ಅವ್ರ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ನಾವು ಹೇಳೋದು ಒಂದೇ, ಈ ವೇಳಾಪಟ್ಟಿ ಇವಾಗ ನಾನು ನಿಮಗೆ ತೋರಿಸ್ತೀನಿ. ವೇಳಾಪಟ್ಟಿ ಯಾವ ತರ ಇದೆ ಅಂದ್ರೆ, ಇಲ್ಲಿ ನಾನು ಹಾಕಿರೋದು 4, 5, 4 ಮತ್ತೆ 5 ಮತ್ತೆ 9, 10, 11, 12. ಇದು BA ಅವರಿಗೆ ಹಿಸ್ಟ್ರಿ ಮತ್ತೆ ಎಕನಾಮಿಕ್ಸ್ನವರಿಗೆ ಅಂತ ಇರುವಂತ ವೇಳಾಪಟ್ಟಿ. 4ನೇ ತಾರೀಕಿಗೆ ಒಂದು, 5ನೇ ತಾರೀಕಿಗೆ ಒಂದು, 9ನೇ ತಾರೀಕಿಗೆ ಒಂದು ವೇಳಾಪಟ್ಟಿ ಇದೆ. ಇದು 3 ಹಿಸ್ಟ್ರಿ ಕೂಡ 3 ದಿವಸದಲ್ಲಿ ಮುಗ್ದೋಗುತ್ತೆ. ಅದಾದ್ಮೇಲೆ 10, 11, 12ಕ್ಕೆ ಎಕನಾಮಿಕ್ಸ್ ಇದೆ. ಎಕನಾಮಿಕ್ಸ್ ಅಲ್ಲಿ ಟೋಟಲ್ ಇರುವಂತ 6 ಸಬ್ಜೆಕ್ಟ್ ಅನ್ನ 7 ದಿವಸದಲ್ಲಿ ಮುಗಿಸಿ ಈ ಯೂನಿವರ್ಸಿಟಿ ಅವರು ನಮ್ಮನ್ನ ಕಳಿಸ್ಬೇಕಂತ ಅನ್ಕೊಂಡಿದ್ದಾರೆ. ಆದ್ರೆ ಇದು ಯಾವ ರೀತಿ ನ್ಯಾಯ ಇದೆ ಅಂದ್ರೆ, ಇದರಲ್ಲಿ ವಿದ್ಯಾರ್ಥಿಗಳಿಗೆ ಓದ್ಕೊಳಕ್ ಆಗ್ತಾ ಇಲ್ಲ. ದಯವಿಟ್ಟು ನಾವ್ ಹೇಳೋದು ಒಂದೇ, ಈ ವೇಳಾಪಟ್ಟಿಯನ್ನ ಅವರು ಬದಲಾವಣೆ ಮಾಡೋದು ಬೇಡ. ಇದರಲ್ಲಿ ನಮಗೆ ಇರುವಂತ ಹಿಸ್ಟ್ರಿ ಒಂದಿನಾದ್ರೂ ಗ್ಯಾಪ್ ಕೊಡಿ.
ಬೇರೆ ಇವಾಗ ಎಕನಾಮಿಕ್ಸ್ನವರಿಗೂ 3 ದಿವಸ ಇಟ್ಟಿದ್ದಾರೆ, ಕನ್ನಡದವರಿಗೂ 3 ಸಬ್ಜೆಕ್ಟ್ನ 3 ದಿವಸ ಇಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಕನ್ನಡ 1 ದಿವಸ ಫಸ್ಟ್ ಮಾಡಿ, ಅದಾದ್ಮೇಲೆ ಹಿಸ್ಟ್ರಿ ನೆಕ್ಸ್ಟ್ ಮಾಡಿ, ಮತ್ತೆ ನೆಕ್ಸ್ಟ್ ಕನ್ನಡ ಮಾಡಿದ್ರೆ ಅವ್ರು ಕನ್ನಡದವರಿಗೂ 1 ಡೇ ಗ್ಯಾಪ್ ಸಿಗುತ್ತೆ, ಹಿಸ್ಟ್ರಿಯವರಿಗೂ 1 ಡೇ ಗ್ಯಾಪ್ ಸಿಗುತ್ತೆ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ದಯವಿಟ್ಟು ಯೂನಿವರ್ಸಿಟಿಯವರು ಈ ವೇಳಾಪಟ್ಟಿಯನ್ನ ದಯವಿಟ್ಟು ತಿದ್ದುಪಡಿ ಮಾಡಿ ವಿದ್ಯಾರ್ಥಿಗಳ ಗಮನಕ್ಕೆ ತಂದು ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಅವರ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಸ್ವಲ್ಪ ಅವರು ಯೋಚನೆ ಮಾಡಬೇಕು. ಇದನ್ನ ನಾವು ಪ್ರಿನ್ಸಿಪಾಲ್ ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ. ಇವಾಗ DC ಅವ್ರ ಗಮನಕ್ಕೆ ಇದನ್ನ ನಾವು DC ಅವರಿಗೆ ಒಂದು ಮನವಿ ಕೊಡೋಣ ಅಂತೇಳಿ ನಮ್ಮ ವಿದ್ಯಾರ್ಥಿಗಳೆಲ್ಲ ನಾವು DC ಆಫೀಸಿಗೆ ಹೋಗ್ತಾ ಇದ್ದೀವಿ. ನಮ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ ಎಕ್ಸಾಮ್ಸ್ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಕಂಟಿನ್ಯೂಸ್ ಇದೆ. ನಮ್ಗೆ 1 ಡೇನು ಗ್ಯಾಪ್ ಇಲ್ಲ. 1.5 ತಿಂಗಳು ಎಲೆಕ್ಷನ್ ಡ್ಯೂಟಿ ಅಂತ ಹಾಕ್ಬಿಟ್ಟಿದ್ದಾರೆ ನಮ್ಮ ಕಾಲೇಜಲ್ಲಿ. ಅದರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ಮತ್ತೆಂತ ಬೇಡ, ಒಂದೊಂದು ದಿನ ಗ್ಯಾಪ್ ಕೊಟ್ರೆ ಸಾಕು ನಮ್ಗೆ.